ಪಾರ್ವತಿ 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 ನವೀನ, ಬೈಲಿ ಇದು ಏನೋ ನವೀನ ಇದು? ಆ ತೆಗ್ದು ನೋಡಿದ್ದೇನು ಅಂತ ಸೀರೆ ಕಟ್ಟಾಕೊಂಡು ನಿಂಗೆ ಸೀರೆ ತಂದೀವಿ. ಹಾ, ನನ್ಗೆ ನವೀನ ಸೀರೆ ತಕ ಬಂದ್ಬಿಟ್ಟಿದ್ದಿಲ್ಲ ನವೀನ ನೀನು. ಅಯ್ಯೋ ನಿಜವಾಗ್ಲೂ ನಂಗೆ ಅನ್ಕೊಂಡಿದ್ದಿಲ್ಲ. ಅದಕ್ಕೆ ಕಣಪ್ಪ ನಮ್ಮ ನವೀನ್ ಅನ್ಕೊಂಡ್ರೆ ನಂಗೆ ಇಷ್ಟಪಡೋದು. ನಾನು ಕಂಡ್ರೆ ಎಷ್ಟು ಆಸೆ ನವೀನನ್ಗೆ. ಎಣ್ಣೆ ಮನೆ ನಿನ್ನ ಮನೇಲಿ ಇಟ್ಟಿರ್ವಲ್ಲ, ಅದಕ್ಕೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಈಗ ನೋಡಿ ಎಷ್ಟು ಖುಷಿ ಆಯಿತು. ನಾನು ಒಂಥರ ದಡ್ಡಿ ಇದ್ದಂಗೆ ನಾನು ಏನೇನಾರು ಯೋಚನೆ ಮಾಡಿಬಿಡ್ತೀನಿ. ಅಯ್ಯಪ್ಪ ನನ್ನ ನವೀನ ಎಷ್ಟು ಒಳ್ಳೆಯವನು. ಅಲ್ಲಕ್ಕ ನವೀನ ಸೀರೆ ಯಾಕೆ ತಕ ಬಂದೆ ನವೀನ? ಈಗ ಹಬ್ಬನೂ ಇಲ್ಲ ಏನೂ ಇಲ್ವಲ್ಲ. ನೀನು ದುಡ್ಡು ಮದುವೆ ಮಾಡಿರೋ ದುಡ್ಡನ್ನೆಲ್ಲ ಬಳಸ್ಕೊಬಿಟ್ಟಿದ್ದಲ್ಲ, ಅದಕ್ಕೆ ನಾನು ಯಾರ ತಗೋ ಸಾಯಿಸ್ಕೊಬಂದೀನಿ. ಇನ್ನೇನು ಶಿವಂತ ಮುದಳ್ಳಿ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋದಂತ. ಓ ಹಂಗ, ಸರಿ ನೋಡು. ನಾನೇನಾರು ಹೇಳಿದ್ರೆ ನಿಮ್ಮ ಅವನಿಗೂ ಸರಿ ಇಲ್ಲ ಅಂತ ಬೇಜಾರು ಮಾಡ್ಕತ್ತಿ ಅಂದ್ಬಿಟ್ಟು ನಾನು ಏನೂ ಹೇಳಿದ್ದಿಲ್ಲ ಕಣ್ಣವಿನ. ನೀನೇ ತಿಳ್ಕೊಂಡು ಮಾತಾಡ್ತಿದ್ದಿಲ್ಲ. ಹ್ಞೂ ಕಣ್ಣವಿನ, ನಿಜ. ನಾವು ಹಿಂಗಿದ್ರೆ ಚಂದವ ಹೇಳು. ನೀನೇ ಮದುವೆ ಆಗ್ಬಿಡೋದ ಕಣ್ಣವಿನ? ಯಾವಾಗ ನವೀನ? ಇವತ್ತೇ ಮದುವೆ ಆಗದ ಬಿಡು. ಅದಕ್ಕೆ ನಾನು ಹೇಳಿವ್ನಿ, ಹೋಗ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಶಿವ ಅಂತ ಮದುವೆ ಆಗ್ಬಿಡು. ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡು. ಅಂದ್ರೆ ಇವತ್ತೇ? ಅಲ್ಲ ಯಾರನ್ನು ಕರೆಯೋದು ಏನು ಬೇಡವಾ? ಏನು ಕರೆಯೋದು ಬೇಡ, ಏನು ಬೇಡ. ದೇವ್ರ ಮುಂದ್ಗಡೆ ನಿಂತ್ಕೊಂಡು ತಾಲಿ ಕಟ್ಕೊಬಿಡೋದು ಅಷ್ಟೇ ನಾವು. ಈಗ ಆಮೇಲೆ ಓನರ್ ಅಮ್ಮನ ಗೊತ್ತಾದ್ರೆ ಮದುವೆ ಆಗಿಲ್ಲ ಅಂತ ಈಗಲೇ ಖಾಲಿ ಮಾಡಿಸ್ಬಿಡ್ತಾಳೆ ಅಮ್ಮ. ಅದಕ್ಕೆ ಅಮ್ಮನಿಗೇನು ಹೇಳಕ್ ಹೋಗ್ಬೇಡ. ಸರಿ ಕಣ್ಣವಿನ. ನವೀನ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂದಿಲ್ಲ ನವೀನ? ನಿಮ್ಮ ಅಮ್ಮ ಹೆಂಗಿದ್ದದು? ಚೆನ್ನಾಗಿದ್ದದ? ಹುಷಾರಾಗ ಆಯ್ತಾ? ಏನಾಗಿತ್ತು? ನಮ್ಮ ಅವ್ನಿಗೆ ಹುಷಾರಿದ್ದಿಲ್ಲಕತ್ತೆ. ಅದಕ್ಕೆ ಇಷ್ಟು ದಿನ ಲೇಟ್ ಆಯಿತು. ನಮ್ಮ ಅವ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಲಿ ಗುಲ್ಗಿಲ್ಕೋ ಸಾಕಿಸಿ ಆಮೇಲೆ ಮನೆಗಿನ ಖರ್ಚಿಗೆ ಸಾಮಾನುಗಳೆಲ್ಲ ತಂದು ಮಡಗ್ಬಿಟ್ಟು ಆಮೇಲೆ ನಿಂದು ಬೇರೆ ಚಿಂತೆ ನನಗೆ. ಅಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ನಿಂದು ಚಿಂತೆ ನನಗೆ. ನಿಮ್ಮ ಅವ್ವ ನಿನ್ನ ಏನು ಬೈಲಿಲ್ವಾ? ಯಾಕೆ ಬಿಟ್ಟುಟೋದೆ ಮಟ್ಟಿಗೆ ಅಂತ? ನವೀನ ನನ್ನಿಂದ ನಿಮ್ಮ ಅವ್ವನ್ನ ದೂರ ಮಾಡ್ಬಿಟ್ಟೆ ಅಂತ ಈಗ ಅನಿಸ್ತದೆ. ಏನಿಲ್ಲ ಕತೆ, ಮದುವೆ ಆಗ್ಬಿಟ್ಟು ಕರ್ಕೊಂಡು ಹೋದ್ರೆ ಕರ್ಕತ್ಕ ಸುಮ್ಕಿರು. 2-3 ತಿಂಗಳು ಇಲ್ಲಿ ಇರೋದ ಇದ್ಬಿಟ್ಟು ನಮ್ಮ ಅವ್ನ ತಕ್ಕೆ ಹೋಗೋದ. ಇಲ್ಲಿ ಯಾಕೆ ಬಾಡಿಗೆ ಕಟ್ಕೊಂಡು ಸಾಯೋದು ನಾವು? ಇದ್ಯಾವ ಹಣೆ ಬರವ ನಮಗೆ? ನಿಮಗೆ ಅಂತಿದ್ರಲ್ಲ ನಿಮ್ಮ ಅವ್ವ ನನ್ನ ಮನೆ ಒಳಗೆ ಸೇರಿಸ್ದಂಗೆ ಹೋಗ್ಬಿಟ್ರೆ ಆಮೇಲೆ ನಾನು ಗೊತ್ತೇ ನವೀನ ಮೇಲೆ ನಾನು ಬಿಟ್ಬಿಡ್ತೀಯ ನೀನು. ಆಮೇಲೆ ನಾನೇನು ಮಾಡೋಣ? ನಿಮ್ಮ ಅವ್ವ ಏನೋ ನನ್ನ ಮನೆ ಒಳಗೆ ಬರಬೇಡ ಅಂದ್ಬಿಟ್ರೆ ನಾನು ನಿನ್ನ ನಂಬ್ಕೊಂಡು ಬಂದಿರೋದು ನವೀನ. ಆಮೇಲೆ ನಾನು ಕೊಯ್ ಬಿಡ್ಬೇಡಕ್ಕ ನವೀನ. ಆಲೆ ಹಿಂದೆ ಕೊಟ್ಟೋಗ್ಬಿಟ್ಟೆ ನೀನು. ಎರಡು ಮಾತಾಡೋಕ್ಕಿಲ್ಲ, ಆಲೆ ಹಿಂದೆ ಕೊಟ್ಟೋಯ್ತಿದ್ದಿ ನೋಡು. ಪ್ರತಿ ತಲೆಗೆಡ್ಸ್ಕೊಬೇಡ ನೀನು ಮದುವೆ ಆಗಿ ನಾವು ಇಲ್ಲೊಂದು 2-3 ತಿಂಗಳು ಒಂದು 5-6 ತಿಂಗಳು ಇದ್ದು ಬಿಡೋದ. ಆಮೇಲೆ ಅವ್ವನೇ ಆಗಿ ಅವಳೇ ಬಾ ಅಂತ ಕರೆದ್ರೆ ಹೋಗೋದ, ಇಲ್ಲಾಂದ್ರೆ ಇಲ್ಲ. ಹಂಗಾದ್ರೂ ಸರಿ, ನೀನು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಅವ್ವ ತಕ್ಕ ಈಗಲೇ ಕರ್ಕೊಂಡು ಹೋಗೋದು. ಯಾಕೆ ಕರ್ಕೊಳ್ತಿಲ್ಲ ಗೊತ್ತಾ? ಆಮೇಲೆ ಮೌವ ಸೌರ್ಸಕ್ಕಿಲ್ಲ ಒಂಚೂರು. ಕೆಲಸ ಮಾಡಬೇಕು, ಬಟ್ಟೆ ಹೋಗಬೇಕು, ಪಾತ್ರೆ ಬಿಡಬೇಕು. ಅವಳು ಹೇಳ್ದಂಗೆಲ್ಲ ಕೇಳಬೇಕು. ಕೇಳಲಿಲ್ಲ ಅಂತಂದರೆ ಅವಳು ನಿನ್ನ ಒಪ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ನಿನ್ನ ಹೊಟ್ಟೆ ಉರ್ಸೋದು ಅಂತ. ಆಮೇಲೆ ಮೌನ ಭಾರಿ ಕೋಪ. ಯಾಕೆ ಹೇಳು? ನನ್ನ ಮಗನ್ನ ಕಟ್ಕೊಂಡು ಹೋದಳು ಅಂದ್ಬಿಟ್ಟು ಮಾತಾಡ್ತಾ ಇರ್ತಾಳೆ, ಏನಾರು ಬೈತಾ ಇರ್ತಾಳೆ. ಅದಕ್ಕೆಲ್ಲ ನೀನು ಮಾತಾಡೋಂಗಿಲ್ಲ. ನಾನೇನು ಮಾಡೋದೆ? ನಮ್ಮ ಮೌದಿಕೆ ಸಹ ನಿಂದಿಕೆ ಸಹ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಬಾಡಿಗೆ ಮನೆ ಇಸ್ಕೊಂಡಿರೋದು. ಇದನ್ನೆಲ್ಲ ಸೌರಿಸ್ಕೊಂಡು ಹೋಯ್ತೀನಿ ಅಂದರೆ ಏನೋ ಒಂದು ಮಾಡ್ಬೋದು. ಆಮೇಲೆ ನಮ್ಮ ಅಕ್ಕ ಬೇರೆ ಅವಳೆ ಹಿಂಗೆ. ಅವಳು ಏನೋ ಕೆಲಸ ಮಾಡೋದು, ಅವ್ನು ಕೆಲಸ ಮುಡಕ್ಕಿಲ್ಲ, ಎಲ್ಲನೂ ನೀನೇ ಮಾಡಬೇಕಾಯ್ತದೆ. ಆಮೇಲೆ ಮಾತಾಡಿದ್ರೆ ಎಡ್ತಿ ಮಾತು ಕೊಟ್ಕೊಂಡು ಮಾತಾಡೋದಲ್ಲ ಅಂತಾರೆ. ನಾನು ಈಗ ಯಾರು ತಂಟೇನು ಬೇಡ, ಯಾರು ತಗರಲು ಬೇಡ. ನನ್ನ ಪಡೆಗೆ ನಾನು ಇರ್ತೀನಿ, ನಿನ್ನ ಪಡೆಗೆ ಅವ್ರ ಪಡೆಗೆ ಅವ್ರು ಇರಲಿ, ಆಯಿತಾ? ಸರಿ ನವೀನ, ನೀನು ಹೆಂಗೆ ಹೇಳ್ತೀರಿ ಹಂಗೆ ನವೀನ. ಈಗ ಹೋಗ್ಬಿಟ್ಟು ನೀನು ಪಟ್ಟ ಅಂತ ರೆಡಿಯಾಗಿ ಹೋಗು. ಹೆಂಗೆ ರೆಡಿ ಆಗಬೇಕು ಅಂತ ಸಕ್ಕತ್ತಾಗಿ ರೆಡಿ ಆಗಬೇಕು. ನಾನು ಪೂರೈತರಿಗೆಲ್ಲ ಹೇಳ್ಕೊಂಡು ರೆಡಿ ಆಗ್ತೀನಿ. ರೆಡಿಯಾಗಿರೋಕ್ಕೆ ಹೇಳಿದ್ನೆಲ್ಲ ರೆಡಿಯಾಗಿರ್ತಾರೆ. ನೀನು ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗ್ಬಿಟ್ಟು ಆಮೇಲೆ ಇವತ್ತು ಮದುವೆ ಮಾಡ್ಕೊಬಿಡ್ದ ಅಲ್ವಾ? ಸರಿ ನವೀನ, ಸರಿ. ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ? ಸರಿ ಹೋಗ್ಬೇಕು ಉಟ್ಕೋ. ಇಷ್ಟು ಒಳ್ಳೆಯವನು ನವೀನ, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಮದುವೆ ಮಾಡ್ಕೊಬಿಟ್ರು ಸಾಕ್ತಾನಪ್ಪ. ಹೆಂಗೋ ಜೀವನ ಮಾಡ್ಕೊಂಡು ಹೋಗೋದ. ಯಾರು ತಾಂಟೇನು ಬೇಡ, ಯಾರು ತಗ್ರಲ್ಲೂ ಬೇಡ. ಪಾಪ ಬಂದವಳೆ. ಆಮೇಲೆ ಇವ್ರ ಮನೆ ಏನು ಕಮ್ಮಿ ಆಗಿದ್ದು, 4 ದಿವಸ ಕೋಪ ಮಾಡ್ಕೊಂಡವ್ರೆ. ಆಮೇಲೆ ಅವರೇ ಸರಿ ಹೋಯ್ತಾರೆ. ಒಳ್ಳೆಯ ಒಂದು ಜೀವನದಲ್ಲಿ ಸೆಟ್ಲ್ ಆಗ್ಬೋದು. ನಾನುವೇ ಯಾಕೆ ಸುಮ್ಮನೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಬರೀಕಿಲ್ಲ. ಹುಡುಗಿ ಹೆಸರು ಏನಪ್ಪ? ಪಾರ್ವತಿ ಅಂತ ನನ್ನ ಹೆಸರು. ಆಹಾ, ಒಳ್ಳೆ ಹೆಸರು ಪಾರ್ವತಿಯಾ? ಒಳ್ಳೆ ಪಾರ್ವತಿ, ಒಳ್ಳೆ ಹೆಸರು. ನಿನ್ನ ಹೆಸರು ಏನಪ್ಪ? ನವೀನ್ ಕುಮಾರ್ ನನ್ನ ಹೆಸರು. ಓಹೋ, ಪಾರ್ವತಿ ನವೀನ್ ಕುಮಾರ್, ಸೂಪರ್ ಹೆಸರು. ಒಳ್ಳೆ ಜೋಡಿ ಸಕ್ಕತ್ತಾಗದೆ. 100 ಕಾಲ ಚೆನ್ನಾಗಿರಿ, ಸುಖವಾಗಿರಿ. ಗಂಡು ಕಡೆ ಹೆಣ್ಣು ಕಡೆ ಒಬ್ರು ಇಲ್ವಲ್ಲ? ನಮ್ಮದೊಂದು ದೊಡ್ಡ ಕತೆ ಪೂರೈತ್ರೆ. ನಾನು ಆಗಲೇ ಹೇಳಿದ್ನಲ್ಲ, ಅವ್ರು ಯಾರು ಬರೀಕಿಲ್ಲ. ನೀವೇ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ನೀವೇ ನಮಗೆ ಏನೋ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ನಲ್ಲ. ಅಯ್ಯೋ ಏನಪ್ಪ, ಮದುವೆ ಅಂದ್ರೇನು ಮಕ್ಕಳಾಟ ಅನ್ಕೊಂಡಿದ್ದೀರಾ? ಕಷ್ಟ ಸುಖಗಳೆಲ್ಲ ಬಂದಾಗ ಅದನ್ನೆಲ್ಲ ನಂಚರಿಸ್ಕೊಂಡು ಬಾಳ್ಕೊಂಡು ಹೋಗ್ಬೇಕು. ಈಗ ಚಿಕ್ಕ ವಯಸ್ಸಿಗೆ ನೀವುಗಳು ಹಿಂಗೆ ದೊಡ್ಡ ನಿರ್ಧಾರ ತಗೊಂಡ್ಬಿಟ್ರೆ ಕಷ್ಟ ಆಯ್ತಪ್ಪ. ಹಿಂಗೆ ಇನ್ನು ಮುಂದೆ ಯಾರು ಹಿಂಗೆ ಮಾಡಕ್ಕೆ ಹೋಗಬಾರ್ದು. ನೀವು ಮಾಡಿ ತಪ್ಪು ಮಾಡಿಬಿಟ್ಟಿದ್ದೀರಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ನಿಮ್ಗೆ ಇನ್ನು ಮುಂದೆ ಬುದ್ಧಿ ಹೇಳ್ತೀವಿ. ಅಚ್ಚುಕಟ್ಟಾಗಿ ಬಾಳಿ, ಕಷ್ಟ ಸುಖ ಬಂದರೆ ದೂರ ಆಗಕ್ಕೆ ಹೋಗಬೇಡಿ ಆಯಿತಾ? ನಾನು ಹೇಳೋದಂದ್ರೆ ಇಷ್ಟೇ. ಏನೋ ಅಪ್ಪ ಅವನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ, ಅವ್ರ ಕಷ್ಟ ಯಾರನ್ನಕ್ಕೆ ಹೇಳ್ಬೇಕು? ನೀವೇನ ಬಂದು ಮದುವೆ ಮುಂಜೆಯಾಗಿ ಆರಾಮಾಗಿ ನಿಮ್ಮ ಜೀವನ ನೀವು ನಡೆಸಿದಿರಿ. ನಿಮ್ಮ ಸಾಕಿ ಸಲುವಿ ದೊಡ್ಡವ್ರು ಮಾಡಿ ನಿಮ್ಮ ಬಗ್ಗೆ ಕನಸುಗಳು ಕಟ್ಕೊಂಡು ನೀವು ಸಾಕ್ತಿದ್ದೀರಿ ಮಡ್ತಿದ್ದೀರಿ ಅಂತ ಅವ್ರು ಅಂದ್ಕೊಂಡಿರೋ ಜೀವನ ಏನಾಗಬೇಕು? ಏನಾಗ್ಬೇಕ್ರಪ್ಪ? ಹಿಂಗೆ ಬಂದು ನಿಂತಿದ್ರಲ್ಲ, ಈ ತಪ್ಪನ್ನ ಯಾರು ಇನ್ನೊಂದ್ಸತಿ ಮಾಡಕ್ಕೆ ಹೋಗ್ಬೇಡ್ದು ನೀವು, ಸರಿಯಾ? ಸರಿ ಪುರೈತ್ರೆ, ಏನೋ ಮಿಸ್ಟರ್ ಮಾಡ್ಕೊಬಿಟ್ಟು ಏನು ಮಾಡಿರಿ? ಅಲ್ಲ
ನೀವೇನೋ ಒಂದೊಂದು ಮಾತಲ್ಲೇ ಮುಗಿಸ್ಬಿಡ್ತೀರಿ. ನಿಮ್ಮ ಸಾಕ್ತವ್ರು ಏನು ಮಾಡಬೇಕು? ಯಾರು ಹೇಳ್ಕೊಂಡವ್ರು ಕಷ್ಟವ? ನಿಮ್ಗೇನು ಇವೆಲ್ಲ ಯಾಕೆ ಬೇಕು ನಿಮಗೆ? ಅವ್ರನ್ನೇ ಕೇಳಿ ಮಾಡಿ ಇಂಥವ್ರನ್ನೇ ಮದುವೆ ಮಾಡ್ತೀವಿ ಅಂದರೆ ಮನೇಲಿರೋ ಮಾನ ಮರ್ಯಾದೆ ಉಳ್ಕೊತದೆ ತಾನೆ. ಹಾಂ, ನೀವು ಹಿಂಗೆ ಮಾಡಿಬಿಡೋದ್ರಿಂದ ಮನೆಗಳಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಯ್ತಿಲ್ಲ ಗೊತ್ತಾ? ನಾಲ್ಕು ಚಂದ ಎದುರಿಗೆ. ಅದ್ರ ಮಧ್ಯೆ ಹಳ್ಳಿಲಿ ಮಾತ್ರ ಅಯ್ಯೋ 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 ಜೀವನೇ ತೆಗ್ದಾಕ್ಬಿಡ್ತಾರೆ ಜನಗಳು. ಅಂತೆ ಪರಿಸ್ಥಿತಿ ನೀವು ಈ ಕೆಲಸ ಮಾಡಿದಿರಲ್ಲ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿರಿ. ಆ ವಿಘ್ನ ವಿನಾಯಕ ಗಣಪ ನಿಮಗೆ ಒಳ್ಳೇದು ಮಾಡಲಿ. ಆರೋಗ್ಯ, ಐಸು, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಟು ನಿಮಗೆ ಒಳ್ಳೆ ಮಕ್ಕಳಾಗಿ ಆ ಮಕ್ಕಳಿಂದ ಒಳ್ಳೆ ಫಲಗಳು ಬಂದು ನೀವು ಖುಷಿಯಾಗಿರಿ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಪುರೋಹಿತ್ರೆ, ನಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಕೊಡಿ. ನಾವಿಬ್ರು ಚೆನ್ನಾಗಿ ಬದುಕಬೇಕು, ಬಾಳಬೇಕು. ಆಮೇಲೆ ನಮ್ಮ ಸಂಬಂಧದ ಕಡೆಯಿಂದ ನಮಗೆ ಒಂದು ಆದಾಯಗಳು ಅನ್ನೋದು ಬರೋದಿದ್ದದ ಏನೋ ನೋಡಿ. ನೋಡಿ, ನಿಮ್ಮಿಬ್ರು ನೀವು ಸುಖವಾಗಿದ್ದರೆ ಹಣ, ಐಶ್ವರ್ಯ, ಸುಖ, ಸಂತೋಷ ಅದೇ ನಿಮ್ಮನ್ನ ಹುಡಿಕೊಂಬರ್ತದೆ. ನಿಮ್ಮಿಬ್ಬರಲ್ಲಿ ಕಿತ್ತಾಟ ಕಾದಾಟಗಳು ಬಂದಾಗ ಯಾವುದೇ ಸುಖ, ಸಂತೋಷ, ನೆಮ್ಮದಿಗಳು ಇದ್ರೂ ಅವು ನಿಮ್ಮಷ್ಟಕ್ಕೆ ಅವೇ ದೂರ ಆಗ್ಬಿಡ್ತವೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ದೇ ಇಬ್ಬರು ಸುಖವಾಗಿ ಬಾಳಬೇಕು. ಯಾಕೆ ಅಂದರೆ ಅಪ್ಪ ಅವನ್ನ ಬಿಟ್ಟು ಬಂದಿದ್ದೀರಾ ನೀವು. ನಿಮ್ಮಿಂದಲೇ ಅಪ್ಪ ಅವನ್ನ ಕಾಣಬೇಕು. ನೀವು ಕಂಡು ಖುಷಿಯಿಂದ ಇರಬೇಕು. ಆದಷ್ಟು ನಿಮ್ಮ ಮನೆಯವ್ರಿಗೆ ನೀವು ಹತ್ರ ಆಗಕ್ಕೆ ಪ್ರಯತ್ನ ಪಡಿ. ದೂರ ಆಗಬೇಡಿ ಯಾವತ್ತೇ ಇದ್ರೂ. ಸರಿ ಪುರೋಹಿತ್ರೆ, ನಾವು ಹಂಗೆ ಮಾಡ್ತೀವಿ. ನೀನು ಒಬ್ಬನೇ ಮಗವ? ಇಲ್ಲ ಪುರೋಹಿತ್ರೆ, ತಂಗಿ ಬೇರೆ ಅವಳೆ. ಮದುವೆಗಿದ್ವಿ ಆಯ್ತು? ಇಲ್ಲ ಪುರೋಹಿತ್ರೆ, ಇನ್ನೂ ಆಗಿಲ್ಲ. ಒಂದು ದಾರಿ ಮಾಡ್ಬಿಟ್ಟಾಗಬೇಕಲ್ವಾ? ಹಾಂ, ಅದನ್ನು ವಯಸ್ಸಿಗೆ ಬಂದಿರೋನ ಬಿಟ್ಬಿಟ್ಟು ನೀವು ಬಂದು ಮದುವೆ ಆಗಿವ್ನಿ ಅಂದರೆ ಅವ್ರನ್ನ ಯಾರು ನೋಡ್ಕೋತಾರೆ? ಇದೇ ನನಗೆ ಬೇಡ ಅಂತ ಹೇಳೋದು. ಆದಷ್ಟು ಈಗ ನೀವೇ ತಪ್ಪು ಮಾಡಿಬಿಟ್ಟಿದ್ರಿ. ಅಪ್ಪವ ನಿಮ್ಗೆ ಏನು ದೊಡ್ಡ ಶಿಕ್ಷೆ ಏನು ಕೊಡೋಕ್ಕಿಲ್ಲ. ಒಂಚೂರು ಬೈಕತಾನೆ ಬೈಕೊಳ್ಳಿ. ನೀವು ಅವ್ರನ್ನ ಹೋಗಿ ಒಳ್ಳೆಯವ್ರು ಮಾಡ್ಕೊಂಡು ಆ ಮನೆ ಒಳಗಡೆ ನೀವು ನುಗ್ಗಿ ಏನೋ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕಾರ್ಯಗಳು ಏನಿರ್ತಾವೋ ಅದನ್ನೆಲ್ಲನೂ ನೀವು ಮುಗಿಸ್ಬೇಕು. ಆಮೇಲೆಲ್ಲ ಆದ್ರೂ ಬದಿಕಳಿ, ಅದು ನಿಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಆದರೆ ನೀವು ಏನೇನು ಮಾಡಬೇಕು ಕಾರ್ಯಗಳನ್ನೆಲ್ಲೂ ಮುಗಿಸ್ತೇ ಬೇಕು. ಪಾಪ ಅವರೆಲ್ಲರೂ ಏನು ಮಾಡೋರು? ಹಾಂ, ಏನೋ ತಪ್ಪು ಮಾಡ್ಕೊಬಿಟ್ಟೆ ಪುರೋಹಿತ್ರೆ. ಏನೋ ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗದ? ಅಷ್ಟು ಸಾಕು ನೋಡವ. ನಿನಗೂ ಹೇಳ್ತಾ ಇರೋದು ಪಾರ್ವತಿ, ನೀವು ಸಾಧನೆ ಮಾಡಿ ತೋರಿಸ್ಬೇಕು. 4 ಜನಕ್ಕೆ ಹಿಂಗೆ ಹೋದ್ರು ಹಿಂಗೆ ಬಾಳ್ತಾವ್ರೆ ಅನ್ನೋದನ್ನ ತೋರಿಸ್ಬೇಕು. ನೀವು ಆದಷ್ಟು ನಿಮ್ಮ ಮನೆಗೂ ನೀವು ಹತ್ರ ಆಗಿ ಏನೋ ಈ ಮನ್ಸಾದವನು ಏನು ಹೊತ್ಕೊಂಡು ಹೋಯ್ಕಿಲ್ಲ ಇರೋ ತನಕ ಒಂದು ಹೊಂದಾಣಿಕೆಯಿಂದ ಬಾಳ್ಕೊಂಡು ಹೋಗೋದು ಬೇಕು ನೀನುವೇ. ಆಮೇಲೆ ಈಗ ಅದು ಇದು ಅಂತ ಮನೇಲಿ ಕಥೆಗಳು ಬರ್ತವೆ, ಜಗಳಗಳು ಬರ್ತವೆ. ಹಾಗೆಲ್ಲ ಏನು ನೊಂದ್ಕೊಳ್ದೇ ಧೈರ್ಯದಲ್ಲಿ ಒಳ್ಳೆ ತಂದಲ್ಲಿ ಇದ್ದು ಎಲ್ಲಾನು ತೀರಿಸ್ಕೊಂಡು ಹೋಗಬೇಕು. ಯಾವತ್ತು ಸೋಲಕ್ಕೆ ಮಾತ್ರ ಹೋಗ್ಬೇಕು. ಸರಿ ಪುರೋಹಿತ್ರೆ, ಒಳ್ಳೆಯ ಥರ ಕಾಣ್ತಾ ಇದೆಯಾ? ಆ ಭಗವಂತ ಒಳ್ಳೇದು ಮಾಡಲಿ. ಆ ವಿಘ್ನ ವಿನಾಯಕ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಲಿ. ನನ್ನ ಮಾತಿಂದ ಇಬ್ಬರು ಬೇಜಾರು ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಹಿಂಗೆಯ, ನಾನು ಯಾರೇ ಹಿಂಗೆ ಕೆಟ್ಟಿ ಬಂದಾಗ ಮಕ್ಕಳಿಗೆ ಬುದ್ಧಿ ಹೇಳಿ ಕಳಿಸಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಮಾಡಿ ಕಳಿಸೋ ಜವಾಬ್ದಾರಿ ನಂದು. ನೀವು ಇನ್ನು ಮುಂದೆ ಭಾಳ ಜವಾಬ್ದಾರಿ ನಿಮ್ಮದು. ಇಲ್ಲ ಪುರೋಹಿತ್ರೆ, ನಮ್ಮ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಮದುವೆ ಮಾಡ್ತಾ ಇದ್ದೀರಿ. ನೀವು ಏನಾದರೂ ನಾವು ಬೇಜಾರು ಮಾಡ್ಕೊಳಕ್ಕಿಲ್ಲ. ನಮ್ಗೆ ಒಳ್ಳೆ ಆಶೀರ್ವಾದ ಮಾಡಿ ಅಷ್ಟೇ. ಒಳ್ಳೇದಾಗಲಿ. ಮದುವೆ ಮಾಡ್ಕೊಂಡಿದ್ದೀರಿ, ಚೆನ್ನಾಗಿರಿ, ಸುಖವಾಗಿ ಭಾಳ ಬದುಕಾಟ ಮಾಡಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.